ಒಂದು ಸಕ್ಕತ್ತಾಗಿರುವಂಥ ಡಿಶ್ ಡ್ರೈ ಮಿಸೋಲ್ ರೆಡಿ ಆಗಿದೆ. ಇಲ್ಲಿ ತುಂಬ ಒಳ್ಳೆ ತಿಂಡಿ ಸಿಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ. ಅದನ್ನು ರೆಡಿ ಮಾಡ್ತಾ ಇದ್ದೀರಾ ನೀವು? ಹೊರಗಡೆ ಬರ್ಬೋದಾ? ಹಾಂ ಬರ್ಬೋದು. ಏನೋ ಡ್ರೈ ಮಿಸೋಲ್ ಅಂತ ಹೇಳ್ತಿದ್ರು, ಇದೇನಾ? ಹಾಂ ಹೌದು. ಏನೇನಿದೆ ಇದರಲ್ಲಿ? ಇದರಲ್ಲಿ ಈರುಳ್ಳಿ ಇದೆ, ಹಸಿ ಕೊಬ್ಬರಿ ಇದೆ. ಏನೇನು ಹಾಕ್ತೀರಾ? ಏನದು ಡ್ರೈ ಮಿಸೋಲ್ ಅಂದರೆ? ಡ್ರೈ ಮಿಸೋಲ್ ಅಂದರೆ ಇದಕ್ಕೆ ಈರುಳ್ಳಿ ಸ್ಟಾರ್ಟಿಂಗ್ ಹಾಕೋದು, ಆಮೇಲೆ ಹಸಿ ಕೊಬ್ಬರಿ, ಆಮೇಲೆ ಇದು ಖಾರ ಬೂಂದಿ, ಓಕೆ, ಆಮೇಲೆ ಸೇವು, ಆಮೇಲೆ ಮತ್ತೊಂದು ಖಾರ ಸಿಗುತ್ತೆ ಅದು. ಅಥೆಂಟಿಕ್ ಒಂದು ಅಡುಗೆ ಮನೆಗೆ ಬಂದಿದ್ದೀವಿ. ಡ್ರೈ ಮಿಸೋಲ್ ಅಂತ ಶಿರ್ಸಿಲಿ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ದೇವನಹಳ್ಳಿ. ಹಾಯ್, ಸ್ಕೂಲಿಗೆ ರೆಡಿ ಆಗ್ತಿದ್ಯಾ? ಸ್ಕೂಲ್ಗೆ ಹೊರಟಿದ್ಯಾ? ಇಲ್ಲೇ ಸ್ಕೂಲ್ ತಾನೆ, ಮನೆ ಮುಂದಿನ ಸ್ಕೂಲು. ವಾ, ಓಕೆ ಬಾಯ್. ಡ್ರೈ ಮಿಸೋಲ್ ರೆಡಿ ಮಾಡ್ತಾ ಇದ್ದಾರೆ. ಇದು ನಾಷ್ಟಕ್ಕೆ ತಿನ್ನೋದಾ ಇಲ್ಲ ಊಟಕ್ಕೆ ಯಾವ ಬೇಕಾದ್ರೂ ತಿನ್ಬೋದಾ? ಯಾವ ಬೇಕಾದ್ರೂ ತಿನ್ಬೋದು. ನಾವು ಹೆಚ್ಚಿನದಾಗಿ ಟೀ ಕಾಫಿ ಜೊತೆನೇ ಇದನ್ನ ಇದು ಮಾಡ್ತೇವೆ. ಟೀ ಕಾಫಿ ಜೊತೆ. ಇದು ಸ್ವೀಟ್ ಇರುತ್ತಾ, ಖಾರ ಇರುತ್ತಾ? ಹೇಗೆ? ಸ್ವೀಟ್ ಆ್ಯಂಡ್ ಸಾಲ್ಟ್. ಸ್ವೀಟ್ ಆ್ಯಂಡ್ ಸಾಲ್ಟ್. ಇದು ಗೋಡಂಬಿ. ವಾ, ಬೆಸ್ಟ್ ಕಾಂಬಿನೇಷನ್ ಇದೆ. ಫಸ್ಟ್ ಟೈಮ್ ನಾನು ಈಗ ನೋಡ್ತಾ ಇರೋದು. ಸೊ ಇದು ಎಲ್ಲಿ ಶುರುವಾಗಿದ್ದು? ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ದು? ಓನ್ ಆಗಿ ನಾವೇ ಪ್ರಯೋಗ ಮಾಡಿ ಇದು ಮಾಡಿದ್ದು. ನೀವೇ ಫಸ್ಟ್ ಮಾಡಿದ್ದು? ಓಹೋ, ಇದು ದ್ರಾಕ್ಷಿ. ಶಿರ್ಸಿನಲ್ಲಿ ಬೇರೆ ಎಲ್ಲೆಲ್ಲಿ ಸಿಗುತ್ತೆ ಇದು? ಇಲ್ಲ, ಸಿರ್ಸಿನಲ್ಲಿ ತುಂಬಾ ಕಸ್ಟಮರ್ ಬಂದಿದ್ದಾರೆ. ಸಿರ್ಸಿನಲ್ಲಿ ಎಲ್ಲೂ ಸಿಗೋದಿಲ್ಲ ಇದು, ಇದು ನಿಮ್ಮಲ್ಲೇ ಸಿಗೋದು ಅಂತ ಹೇಳ್ತಾರೆ. ಓ, ಅದೇ ಇಲ್ಲಿ ಇನ್ನೊಂದು ವಿಶೇಷ. ಡ್ರೈ ಮಿಸೋಲ್ ಬಿಟ್ಟು ಬೇರೆ ಏನು ಮಾಡ್ತೀರಾ ನೀವು? ನಾವು ಕಟ್ಟು ಮಿರ್ಚಿ ಅಂತ ಮಾಡ್ತೇವೆ. ಮತ್ತೆ ಅದು ಸಿಗುತ್ತಾ ಈಗ? ಅದೀಗ ಸಿಗಲ್ಲ. ಮಿರ್ಚಿ ಮಾಡ್ಕೊಂಡು ರೆಡಿ ಮಾಡಬೇಕು. ಓ, ಮೆಣಸಿನ್ಕಾಯಿ ಬಜ್ಜಿ ಥರ? ಹಾಂ, ಬಜ್ಜಿ ಥರ. ಅದು ಸಂಜೆ ಟೈಮಲ್ಲಿ? ಹಾಂ, ಸಂಜೆ ಟೈಮಲ್ಲಿ. ನೋಡಿ, ಇದರಲ್ಲಿ ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಚೋಚೋ, ಬೇರೆ ಬೇರೆ ಬೂಂದಿ ಇದೆ, ಕೊಬ್ಬರಿ ಇದೆ, ಈರುಳ್ಳಿ ಇದೆ. ಡಿಫ್ರೆಂಟ್ ಫ್ಲೇವರ್ಸು ಮಿಕ್ಸ್ ಆಗ್ತಾ ಇದೆ ಇಲ್ಲಿ. ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಓ, ಅದಕ್ಕೆ ನಿಂಬೆಹಣ್ಣು ಹಾಕ್ತಿದ್ದಾರೆ ಈಗ. ಇದು ಚೆರೀಸ್. ಓಹೋ, ಚೆರೀಸ್ ಕೂಡ ಹಾಕ್ತಿದ್ದಾರೆ ಅದಕ್ಕೆ. ಫೈನಲಿ ಈಗ ಇನ್ನೊಂದು ಗಾರ್ನಿಶಿಂಗಿಗೆ ಅಂತ ಒಂದು ಚೆರಿಗಳು ಹಾಕ್ತಾ ಇದ್ದಾರೆ. ಅದೊಂದು ಸ್ವೀಟ್ ಫ್ರೂಟ್ ಥರ. ಒಂದು ಸಕ್ಕತ್ತಾಗಿರುವಂಥ ಡಿಶ್ ಡ್ರೈ ಮಿಸೋಲ್ ರೆಡಿ ಆಗಿದೆ. ನಾವು ನಮ್ಮ ಸತೀಶ್ ಭಟ್ರು ಅವರು ಸಜೆಸ್ಟ್ ಮಾಡಿದ್ದು, ತಿನ್ನಬೇಕು ಅಂತ ಬಂದಿದ್ದೀವಿ. ಹಸಿವು ಹಸಿವು ಹಸಿವು. ವಾ 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 ವಾ, ಇಡಿ ಸರ್ ಇಲ್ಲಿ. ಓ, ನಿನ್ನೆ ಊಟನೇ ಮಾಡ್ತಾ ಇದ್ದಿಲ್ಲ. ಆ ಲೊಕೇಶನ್, ಲೈಟ್, ಈ ಫುಡ್ಡು. ಓ ಮೈ ಗಾಡ್, ಇಷ್ಟೊಂದು ಕಲರ್ಫುಲ್ ಆಗು ಫುಡ್ಗಳಿರುತ್ತಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಈಗ. ಸರ್, ಇದಕ್ಕೆ ಪೇಟೆಂಟ್ ತೊಗೊಂಡು ನೀವು ಯಾವುದಾದ್ರೂ KFC ಆ ಥರ ಎಲ್ಲ ಮಾಡ್ತಾರಲ್ಲ, ಆ ಥರ ಚೈನ್ ಆಫ್ ರೆಸ್ಟೋರೆಂಟ್ಸ್ ಮಾಡಿ ತುಂಬ ಕ್ಲಿಕ್ ಆಗುತ್ತೆ ಅದು. ಯಾಕಂದರೆ ಅಷ್ಟು ಸೂಪರ್ ಆಗಿದೆ ಟೇಸ್ಟ್. ಏನೇನು ಫ್ಲೇವರ್ ಸಿಗ್ತಾ ಇದೆ? ಆನಿಯನ್ ಇದೆ, ಆಮೇಲೆ ನನಗೆ ಫೇವ್ರೆಟ್ ಶೇಂಗಾನೇ ಸಿಕ್ತು ಸ್ಟಾರ್ಟಿಂಗು. ಶೇಂಗಾ ಟೇಸ್ಟು ಸಖತ್ತಾಗಿದೆ. ಮತ್ತು ಸ್ವೀಟಾಗಿ ಅದು ಒಣ ದ್ರಾಕ್ಷಿ ಎಲ್ಲ ಟೇಸ್ಟಿಗೆ ಸಿಗ್ತಿದೆ. ಕಾಂಬಿನೇಷನ್ ಸಖತ್ತಾಗಿದೆ. ಐ ಥಿಂಕ್ ಯು ಶುಡ್ ಆಲ್ಸೋ ಟ್ರೈ ಆ್ಯಂಡ್ ನೀರು ಬರ್ತಾ ಇದೆ. ಫಸ್ಟ್ ಟೈಮ್ ಈ ಥರದೊಂದು ಡಿಶ್ ಹೆಸರು ಕೇಳಿದ್ದು, ಆಮೇಲೆ ಅದು ಮಾಡೋದು ನೋಡಿದ್ವಿ. ಈಗ ಅದನ್ನು ತಿಂದು ಕೂಡ ನೋಡೋಣ. ಹೆಂಗ್ರಿ? ಕಿಕ್ಕಾಸ್ ಜಗಾಸ್. ಸೂಪರ್ ಆಗಿದೆ. ನೀವು ಹೇಳಿ. ಇದ್ರ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಈ ಭಾಗದಲ್ಲಿ ನಾವು ತೆಂಗಿನಕಾಯಿನ ತುಂಬ ಬಳಸ್ತೀವಿ. ಹೇಗೆ ಕೇರಳ ಕಡೆ ತೆಂಗಿನಕಾಯಿನ ಹೆಚ್ಚಿಗೆ ಯೂಸ್ ಮಾಡ್ತಲ್ಲ, ಆ ಥರ ಆ ಒಂದು ತೆಂಗಿನ ತುರಿಯನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದ್ದಾರೆ. ಅದು ಅವರೇ ಯುನಿಕ್ ಆಗಿ ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಮಾಡಿರೋಂಥದ್ದು. ಅದಕ್ಕಾಗಿ ಇದು ಒಂದು ಕ್ವಾಲಿಟಿ ಇರೋ ಟೇಸ್ಟ್ಗೆ ಡಬಲ್ ಆಗಿಬಿಟ್ಟಿದೆ. ಹೌದು ಸರ್, ಇದು ಒಂದು ಪ್ಲೇಟ್ ತೊಗೊಂಡ್ರೆ 6ರಿಂದ 7 ಮಂದಿ ತಿನ್ಬೋದು. ಹಾಫ್ ಪ್ಲೇಟ್ ತೊಗೊಂಡ್ರೆ 3ರಿಂದ 4 ಮಂದಿ. ಸೊ ಇದು ಹಾಫ್ ಪ್ಲೇಟಾ? ಇದು ಹಾಫ್ ಪ್ಲೇಟ್. ಹಾಫ್ ಪ್ಲೇಟ್. ಒಂದು ಪ್ಲೇಟ್ ತೊಗೊಂಡ್ರೆ 6-7 ಜನ ತಿನ್ಬೋದು. 7 ಮಂದಿ ತಿನ್ಬೋದು. ಓ, ಬೇರೆ ಏನಿದೆ ತಿಂಡಿ? ಬೇರೆ ತಿಂಡಿ ಇಡ್ಲಿ ಸಾಂಬಾರ್ ಇದೆ. ನಮ್ಗೆ ಇಡ್ಲಿ ಇದು ಬರಬೇಕು. ಪಲಾವ್ ಇದೆ. ಪಲಾವ್ ಕೊಡಿ. ಮತ್ತೆ ಇಡ್ಲಿ ಮೊಸರು ನೋಡಿಬೇಕಂದ್ರೆ ಇಡ್ಲಿ ಮೊಸರು ತೊಗೊಂಡ್ರೆ. ಇಡ್ಲಿ ಮೊಸರಾ? ಇಡ್ಲಿ ಮೊಸರು ಕೊಡಿ, ಅದೊಂದು ಕೊಡಿ. ನೀವೇನು ಬರೀ ಹೊಸದು ಇನ್ವೆಂಟ್ ಮಾಡೋದೇನಾ ಇಲ್ಲಿ ತಿಂಡಿಗಳಲ್ಲಿ? ಹೌದು, ಇಡ್ಲಿ ಮೊಸರು ಆ್ಯಕ್ಚುಲಿ ಕೇಳೇ ಇರಲಿಲ್ಲ. ಕೊಡಿ ಅದೊಂದು. ನೀವು ಇಡ್ಲಿ ಲವರ್ ಆಗಿದ್ದರೆ ಇಡ್ಲಿ ವಡಾ ಬಗ್ಗೆ ಕೇಳಿರ್ತೀರಿ, ಇಡ್ಲಿ ಸಾಂಬಾರ್ ಬಗ್ಗೆ ಕೇಳಿರ್ತೀರಿ. ಇಡ್ಲಿ
ಡಿಫ್ರೆಂಟ್ ಚಟ್ನಿ ಜೊತೆ ಕಾಂಬಿನೇಷನ್ ಕೇಳಿರ್ತೀರಿ. ಇಲ್ಲಿ ಶಿರ್ಸಿನಲ್ಲಿ ಇಡ್ಲಿ ಮೊಸರು ಕಾಂಬಿನೇಷನ್ ಮಾಡಿ ಒಂದು ಡಿಶ್ ಸಿಗುತ್ತೆ, ಅದು ದೇವನಹಳ್ಳಿಲಿ. ಸೊ ನಾವಿವಾಗ ಅದನ್ನು ಟ್ರೈ ಮಾಡೋಣ, ತಿಂದು ಹೇಗಿದೆ ಅಂತ ಹೇಳ್ತೀನಿ.